ಸ್ಥಳೀಯ ಸಂಸ್ಥೆಗಳಿಗೆ ಅಂದ್ರೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳನ್ನ ನೇಮಕ ಚುನಾವಣೆ ಮಾಡಿ ಅಂತ ಹೇಳಿ ನಮಗೆ 5/8/2024 ಕರ್ನಾಟಕ ಸರ್ಕಾರ ಡೈರೆಕ್ಷನ್ ಅನ್ನು ನೀಡಿರುತ್ತದೆ. ಅದರ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು 7/8/2024 ನಗರಸಭೆ ಜಮಖಂಡಿಗೆ ಉಪವಿಭಾಗಾಧಿಕಾರಿ ಜಮಖಂಡಿ ಇವರು ಚುನಾವಣೆಯನ್ನ ಮಾಡಬೇಕು ಅಂತ ಹೇಳಿ ನಿರ್ದೇಶನವನ್ನ ಕೊಟ್ಟಿರ್ತಾರೆ. ಅದರ ಪ್ರಕಾರ ಇವತ್ತು ಅಂದ್ರೆ ನಾನು ಈಗಾಗಲೇ 8/8/2024 ನಮ್ಮ ನಗರಸಭೆ ಜಮಖಂಡಿ ವ್ಯಾಪ್ತಿಯಲ್ಲಿರುವಂತಹ 31 ಸದಸ್ಯರುಗಳಿಗೆ ಮತ್ತು 2 MLA ಮತ್ತು MP ಸಹ ಬರ್ತಾರೆ ಚುನಾವಣಾ ಮತದಾರರಾಗಿ. ಸೊ ಅವರುಗಳಿಗೆ ನೋಟಿಸ್ ಅನ್ನ ನೀಡಿರ್ತೇವೆ. ಕ್ಲಿಯರ್ 7 days ನೋಟಿಸ್ ನಂತರದಲ್ಲಿ ಇವತ್ತು ದಿನಾಂಕ 16/8/2024 ನಾವು ಚುನಾವಣಾ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿರ್ತೇವೆ. ಮುಂಜಾನೆ 10 ಗಂಟೆಯಿಂದ 11 ಗಂಟೆವರೆಗೂ ನಾಮಪತ್ರಗಳನ್ನ ಸಲ್ಲಿಸುವಂತಹ ಪ್ರಕ್ರಿಯೆ ನಡೆದಿರ್ತದೆ. ಮುಂಜಾನೆ 10 ರಿಂದ 11 ಗಂಟೆವರೆಗೂ ನಾಮಪತ್ರಗಳನ್ನ ಸಲ್ಲಿಸುವಂತಹ ಪ್ರಕ್ರಿಯೆ ನಡೆದಿರ್ತದೆ. ಇಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮುಂಜಾನೆ 10 ರಿಂದ 11 ಗಂಟೆಯ ಅವಧಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ 3 ನಾಮಪತ್ರಗಳು, ಉಪಾಧ್ಯಕ್ಷ ಸ್ಥಾನಕ್ಕೆ 2 ನಾಮಪತ್ರಗಳು ಬಂದಿರ್ತವೆ. ಹೆಸರುಗಳನ್ನ ಹೇಳ್ತೇನೆ. 1 ಅಧ್ಯಕ್ಷ ಸ್ಥಾನಕ್ಕೆ ಗುರುಪಾದ್ ಭೀಮಪ್ಪ ಮೆಂಡಿಗೇರಿ, 2 ಪರಮಗೊಂಡ ಶಿವಲಿಂಗಪ್ಪ ಗೌರೋಜಿ, 3 ಅನಸೂಯ ಸುಭಾಸ್ ಅಸುಗಡೆ ಇವರು ನಾಮಪತ್ರಗಳನ್ನ ನೀಡಿರ್ತಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ 2 ನಾಮಪತ್ರಗಳು ನಮಗೆ ಸಲ್ಲಿಕೆ ಆಗಿರ್ತವೆ. ಉಪಾಧ್ಯಕ್ಷ ಸ್ಥಾನ ಇದು ನಗರಸಭೆ ಜಮಖಂಡಿಗೆ ಮೀಸಲಾತಿ, ಪರಿಶಿಷ್ಟ ಜಾತಿ ಮೀಸಲಾತಿಯನ್ನ ಹೊಂದಿರುವಂತಹ ಸ್ಥಾನವಿರ್ತದೆ. ಇದಕ್ಕೆ 2 ನಾಮಪತ್ರಗಳನ್ನು ನೀಡಿರ್ತಾರೆ. 1 ಶ್ರೀಮತಿ ರೇಖಾ ಯಮನಪ್ಪ ಕಾಂಬ್ಳೆ, 2ನೇದು ಶ್ರೀ ಕುಶಾಲ್ ವಾಗ್ಮೋರೆ. 10 ರಿಂದ 11 ಗಂಟೆ ನಾವು ಏನು ಪಡೆದುಕೊಂಡಿರುವಂತಹ ನಾಮಪತ್ರಗಳನ್ನ 11 ಗಂಟೆಯಿಂದ 1 ಗಂಟೆ 2 ಗಂಟೆಗಳವರೆಗೆ ಸ್ಕ್ರೂಟ್ನಿ ಮಾಡ್ತೀವಿ, ಪರಿಶೀಲನೆ ಮಾಡ್ತೀವಿ. ನಮ್ಮ ಅಧ್ಯಕ್ಷ ಸ್ಥಾನ ಯಾವುದೇ ರೀತಿ ಮೀಸಲಾತಿ ಇರುವುದಿಲ್ಲ, ಅದು ಸಾಮಾನ್ಯ ವರ್ಗ ಇರುವುದರಿಂದ ಸ್ಕ್ರೂಟ್ನಿ ಸಮಯದಲ್ಲಿ ಅದು ಕ್ರಮಬದ್ಧವಾಗಿರ್ತದೆ. ಅದರಂತೆ ಉಪಾಧ್ಯಕ್ಷ ಸ್ಥಾನ SC ಪರಿಶಿಷ್ಟ ಜಾತಿ ಮೀಸಲಾತಿ ಇರುವುದರಿಂದ ಅದನ್ನ ಪರಿಶೀಲನೆ ಮಾಡಿದಾಗ SC ಸರ್ಟಿಫಿಕೇಟ್ ಅನ್ನ ಅಂದ್ರೆ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಬೇಕು. 2 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ 2 ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರ ಕ್ರಮಬದ್ಧವಾಗಿರ್ತದೆ, ಸರಿಯಾಗಿರ್ತದೆ. ಈಗ 1 ಗಂಟೆಯಿಂದ 2 ಗಂಟೆವರೆಗೂ ನಾವು ಚುನಾವಣಾ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದೀವಿ. 1 ಗಂಟೆಗೆ ಎಲ್ಲ ಸದಸ್ಯರುಗಳು ಎಷ್ಟು ಜನ ಸದಸ್ಯರುಗಳು ಬರ್ತಾರೋ ಅಂದ್ರೆ ಚುನಾವಣಾ ಪ್ಲೇಸ್ಗೆ ಎಷ್ಟು ಜನ ಬರ್ತಾರೋ ಅಷ್ಟು ಜನರನ್ನ ನಾವು ಒಳಗೆ ಆ ನಿಗದಿತ ಸಮಯದಲ್ಲಿ ಸೇರಿಸಿ ಡೋರನ್ನ ಕ್ಲೋಸ್ ಮಾಡ್ತೇವೆ. ನಂತರದಲ್ಲಿ ಬಂದಂತಹ ಯಾವ ಅಭ್ಯರ್ಥಿಗಳ ಸದಸ್ಯರುಗಳಿಗೆ ಅವಕಾಶ ಇರೋದಿಲ್ಲ. ಇಲ್ಲಿ ಇವತ್ತಿನ ಚುನಾವಣೆಯಲ್ಲಿ ಆ ರೀತಿ ಯಾವುದು ಸದಸ್ಯರುಗಳು ಹೊರಗೆ ಉಳಿದಿರೋದಿಲ್ಲ, ಎಲ್ಲರೂ ಸಮಯದಲ್ಲಿಯೇ ಬಂದಿರ್ತಾರೆ, ಯಾವುದೇ ರೀತಿ ಸಮಸ್ಯೆ ಆಗಿರೋದಿಲ್ಲ. ಅಧ್ಯಕ್ಷ ಸ್ಥಾನಕ್ಕೆ ಏನು 3 ಸ್ವೀಕೃತಿ ಆಗಿರುವಂತಹ ನಾಮಪತ್ರಗಳಲ್ಲಿ ಈ ಸಮಯದಲ್ಲಿ ನಾಮಪತ್ರಗಳನ್ನ ಯಾರಾದ್ರೂ ಹಿಂಪಡೆಯೋರಿದ್ರೆ ನಾಮಪತ್ರಗಳನ್ನ ಹಿಂಪಡೆಯಬಹುದಾಗಿರುತ್ತದೆ. ಆ ನಿಮಿತ್ತವಾಗಿ ಗುರುಪಾಲ್ ಭೀಮಪ್ಪ ಮೆಂಡಿಗೇರಿ ಇವರು ತಮ್ಮ ನಾಮಪತ್ರವನ್ನ ಹಿಂಪಡೆದಿರ್ತಾರೆ. ತದನಂತರದಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ 2 ಸದಸ್ಯರುಗಳು ಮಾತ್ರ ಕಂಟೆಸ್ಟಿಂಗ್ ಅಂದ್ರೆ ಸ್ಪರ್ಧೆಗೆ ಇಳಿದಿರ್ತಾರೆ. ಅವರು 1 ಪರಮಕೊಂಡ ಶಿವಲಿಂಗಪ್ಪ ಗೌರೋಜಿ, ಇನ್ನೊಂದು ಅನಸೂಯ ಸುಭಾಸ್ ಅಸುಗಡೆ. ಮತವನ್ನ ಚಲಾವಣೆ ಮಾಡುವ ಪ್ರಕ್ರಿಯೆ ನಮ್ಮ ನಿಯಮಗಳ ಪ್ರಕಾರ ಕೈ ಎತ್ತಿ ಮತ ಚಲಾವಣೆ ಮಾಡಬೇಕು, ಪರ ಮತ್ತು ವಿರುದ್ಧ ಮತಗಳನ್ನ ಚಲಾವಣೆ ಮಾಡಬೇಕು. ಸೊ ಅದರ ನಿಮಿತ್ತವಾಗಿ ಶ್ರೀ ಪರಮಗೊಂಡ ಶಿವಲಿಂಗಪ್ಪ ಗೌರೋಜಿ ಇವರ ಪರವಾಗಿ 24 ಮತಗಳು,
ವಿರುದ್ಧವಾಗಿ 9 ಮತಗಳು. ಹಾಗೆಯೇ ಶ್ರೀಮತಿ ಅನಸೂಯ ಸುಭಾಸ್ ಅಸುಗಡೆ ಇವರ ಪರವಾಗಿ 9 ಮತಗಳು ಮತ್ತು ವಿರುದ್ಧವಾಗಿ 24 ಮತಗಳು ಬಂದಿರ್ತವೆ. ಇದು ಅಧ್ಯಕ್ಷ ಸ್ಥಾನಕ್ಕೆ. ಇದರ ಪ್ರಕಾರ ಇವಾಗ ಅಧ್ಯಕ್ಷ ಸ್ಥಾನದ ಹೆಚ್ಚು ಮತವನ್ನ ಪಡೆದಿರುವಂತವರು ಶ್ರೀ ಪರಮಗೊಂಡ ಶಿವಲಿಂಗಪ್ಪ ಗೌರೋಜಿ. ಇವರು ಪರವಾಗಿ 24 ಮತಗಳನ್ನು ಪಡೆದು ಚುನಾವಣೆಯಲ್ಲಿ